विश्वस्य दुरितस्य पारम् शतञ्जेव शरदो वर्धमानः शतं हेमन्तान् शतमवसन्तान् शतमिन्द्राग्ने सविता बृहस्पतिः शतायुषा हविषेमं पुनर्दो आहार्षं स्वामिदं त्वा पुनरागाः पुनर्नव सर्वाङ्गसर्वन्ते चक्षुः सर्वमायुश्चते विदम् सर्वस्याप्त्यै सर्वसिद्ध्यै सर्वमेव देवाप्नोति सर्वं जयति शतमानं भवति शतायुः पुरुषः शतेन्द्रिय आयुष्येवेन्द्रिये प्रतिष्ठति दीर्घायुष्यमस्तु उत्तरोत्तरविरुद्धिरस्तु मृत्युंजयाय रुद्राय नीलकंठाय शंभवे अमृतेशाय सर्वाय महादेवाय ते नमः त्र्यंबक महादेव त्राहि मां कृपया शिव जन्म मृत्यु जरारोगैः पीडितं कर्मबन्धनैः मृत्युंजयನ ಅನುಗ್ರಹವನ್ನು ವಹಿಸಿ ಕೌಟುಂಬಿಕವಾದಂತಹ ಸಮೃದ್ಧಿಯನ್ನು ವಹಿಸಿ ಶರೀರಸ್ಥವಾದಂತಹ ಎಲ್ಲ ರೋಗಾದಿಗಳು ನಿವಾರಣೆಯಾಗಬೇಕು ಎನ್ನುವಂತಹ ಹಿನ್ನೆಲೆಯಲ್ಲಿ ನವಗ್ರಹ ಶಾಂತಿ ಪುರಸ್ಸರವಾಗಿ ಮೃತ್ಯುಂಜಯ ಜಪ ಮೃತ್ಯುಂಜಯ ಹವನವನ್ನು ಸಂಪನ್ನಗೊಳಿಸಿ ಜಗನ್ಮಾತೆಯಾದಂತಹ ಚಂಡಿಕಾ ದುರ್ಗಾ ದೇವಿಯ ಅನುಗ್ರಹವನ್ನು ಬಯಸಿ ಪಲ್ಲವಿತ ಪಾರಾಯಣವನ್ನು ಕೂಡ ಪೂರೈಸಿ ನಮ್ಮಲ್ಲಿ ಆಶೀರ್ವಾದವನ್ನು ಬೇಡಿದ್ದೀರಿ. ಮಾಡಿದಂತಹ ಎಲ್ಲ ಆರಾಧನೆಯಿಂದ ಆಯಾಯ ದೇವತೆಗಳು ಸಂತುಷ್ಟಿಯನ್ನು ಹೊಂದಿ ಬದುಕಿಗೆ ಬೇಕಾದಂಥ ಎಲ್ಲ ಭಾಗ್ಯವನ್ನು ಕಾಲಕ್ಕೆ ಕೊಟ್ಟು ಕಾಪಾಡುವ ಹಾಗಾಗಲಿ. ವಿಶೇಷವಾಗಿ ಮೃತ್ಯುಂಜಯನ ಆರಾಧನೆಯನ್ನು ಮಾಡುವಲ್ಲಿ ಕಲ್ಪೋಕ್ತವಾದಂತಹ ಫಲ ಏನಪ್ಪ ಅಂತ ಕೇಳಿದ್ರೆ ಮೃತ್ಯು ಒಂದು ಸಂಕಷ್ಟ ಅಂತ ಅರ್ಥ. ಎಲ್ಲ ವಿಧವಾದಂತಹ ಸಂಕಷ್ಟಗಳು ದೂರಾಗಬೇಕು ಅಂತಾದರೆ ಮೃತ್ಯುವನ್ನೇ ಗೆದ್ದಂತಹ ಮೃತ್ಯುಂಜಯನನ್ನು ಶರಣ ಹೊಂದುವುದು ಅನಿವಾರ್ಯ. ಹಾಗಾಗಿ ಮೃತ್ಯುಂಜಯ ಆರಾಧನೆಯನ್ನು ಮಾಡುವುದರ ಮೂಲಕ ಆ ಒಂದು ವಿಶಿಷ್ಟವಾದಂತಹ ಸಂಕಷ್ಟಗಳಿಂದ ದೂರವಾಗಿ ಆರೋಗ್ಯವನ್ನು ಬಯಸುವಲ್ಲಿಯೂ ಕೂಡ ಅವನ ಪೂರ್ಣ ಆಶೀರ್ವಾದವನ್ನು ಬೇಡಿದ್ದೀರಿ. ಜೊತೆಗೆ ಮೃತ್ಯುಂಜಯನ ಪ್ರತಿಷ್ಠಾಪನೆಯನ್ನು ಮಾಡುವುದರ ಮೂಲಕ ಇದು ಅನಂತ ಭಟ್ಟರ ಸ್ಥಾಪನೆ ಮಾಡಿದಂತಹ ಮಹಾವೇದಿಯ ಸನ್ನಿಧಿಯೂ ಹೌದು. ಮೃತ್ಯುಂಜಯನ ಸನ್ನಿಧಿಯಲ್ಲಿ ಮಾಡಿದಂತಹ ಅನುಷ್ಠಾನ ಫಲಪ್ರದವಾಗಲೇಬೇಕು. ಆ ಹಿನ್ನೆಲೆಯಲ್ಲಿ ಯಾವುದೇ ಒಂದು ದೇವತಾ ಆರಾಧನೆ ಆಗಬೇಕು ಅಂತಾದರೆ ಒಂದು ದೇವತಾ ಸಾನ್ನಿಧ್ಯ ಎನ್ನುವಂಥದ್ದು ಇದ್ದಾಗ ಮಾತ್ರ ಒಂದು ವಿಶಿಷ್ಟವಾದಂತಹ ಫಲವನ್ನು ಕೊಡೋದಕ್ಕೆ ಕಾರಣವಾಗ್ತದೆ. ಆ ಹಿನ್ನೆಲೆಯಲ್ಲಿ ರುದ್ರಮಂತ್ರ ಹೇಳುವುದರ ಮೂಲಕ ಅಭಿಷೇಕವು ಸಂಪನ್ನಗೊಂಡಿದೆ. ಮಹಾಮೃತ್ಯುಂಜಯನ ಪೂರ್ಣ ಅನುಗ್ರಹ ಎನ್ನುವಂಥದ್ದು ಇದ್ದು ಸಾಂಸಾರಿಕವಾದಂತಹ ಬದುಕಿನಲ್ಲಿ ಆರೋಗ್ಯವನ್ನು ಪ್ರಪ್ರಥಮವಾಗಿ ಅನುಗ್ರಹಿಸಿ ಆರ್ಥಿಕವಾದಂತಹ ಎಲ್ಲ ಒಂದು ವಿಶಿಷ್ಟವಾದಂತಹ ಸಮೃದ್ಧಿಯನ್ನು ಕೊಡುವಲ್ಲಿ ಇದು ಕಾರಣವಾಗಲಿ. ರುದ್ರಮಂತ್ರ ವಿಶೇಷತೆಯನ್ನು ಈಶ್ವರನ ಕೊಂಡಾಡುವಾಗ ರುದ್ರನ ಮಹಿಮೆಯನ್ನು ಹೇಳುವಾಗ ರುದ್ರ ಅನುವಾಕದಲ್ಲಿ ಬರುವಂಥದ್ದೇ ಪ್ರಥಮೋ ದೈವ್ಯೋ ವಿಷ ಎನ್ನುವುದಾಗಿ. ವಿಷ ಅಂದರೆ ವೈದ್ಯ ಅಂತ. ಹಾಗಾಗಿ ಸಾಂಸಾರಿಕವಾದಂತಹ ರೋಗಗಳನ್ನು ನಿವಾರಣೆ ಮಾಡುವಲ್ಲಿ ಪ್ರಥಮ ವೈದ್ಯನೇ ರುದ್ರ ಅಂತ ಅರ್ಥ. ಹಾಗಾಗಿ ಸೃಷ್ಟಿ ಮಾಡಿದವನು ಬ್ರಹ್ಮ, ಸ್ಥಿತ್ವ ಪಾಲಯತಿ ಇದ್ದು ರಕ್ಷಣೆ ಕೊಡುವವನು ವಿಷ್ಣು, ಕೊನೆಗೆ ಒಂದಿಷ್ಟು